ನಿಮ್ಮ ಸರದಿ ಪ್ರಾಂಶುಪಾಲರು ಶಿಕ್ಷಕರು ಎಲ್ಲರೂ ಕೂಡ ಬಂದಿದ್ದೀರಿ. ಈಗ ನಮ್ಮ ಮುಖ್ಯ ಅತಿಥಿಗಳು ಈ ಒಂದು ಟಾಪಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯಗಳನ್ನ ಅಥವಾ ಸಲಹೆಗಳನ್ನ ಹಂಚಿಕೊಂಡ್ರು. ಈಗ ನಮ್ಮ ವೇದಿಕೆ ಮುಂಭಾಗ ಕೂತಿರುವಂತ ನಮ್ಮ ಅತಿಥಿಗಳು ಅಂದ್ರೆ ಪ್ರಾಂಶುಪಾಲರು ಈ ಒಂದು ವಿಚಾರಕ್ಕೆ ಅಂದ್ರೆ ಈ ಒಂದು ಎಐ ಕಾಲದಲ್ಲಿ PU ನಂತರ ಮುಂದೇನು ಅನ್ನೋದ್ರ ಬಗ್ಗೆ ನೀವು ಕೂಡ ಅಭಿಪ್ರಾಯವನ್ನ ಹಂಚಿಕೊಳ್ಬಹುದು, ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನ ಕೊಡ್ಬೋದು. ನಿಮ್ಗೇನಾದ್ರೂ ಅನುಮಾನ ಇದ್ರೆ ನಮ್ಮ ಮುಖ್ಯ ಅತಿಥಿಗಳ ಬಳಿ ಅದನ್ನ ಕ್ಲಿಯರ್ ಕೂಡ ಮಾಡ್ಕೋಬಹುದು. ನಾವು ಸೈಂಟ್ ಮೇರಿ ಕಾಲೇಜಿಂದ ಬಂದಿದ್ದೇನೆ, ಮೈಸೂರಿಗೆ. ಸರ್, ಇವಾಗ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದವರಿಗೆ PUC ಆದ ನಂತರ ಬಹಳಷ್ಟು ಅವಕಾಶಗಳಿವೆ. ಆದರೆ ಕಲಾ ವಿಭಾಗದವರಿಗೆ ಬಹಳಷ್ಟು ಅವಕಾಶಗಳು ಕಡಿಮೆ ಇವೆ. ಈ ಕಲಾ ವಿಭಾಗದಲ್ಲಿ ಮುಂದಿನ ಹೆಚ್ಚಿನ ಅವಕಾಶಗಳು ಇದಾವ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. 13 ಅಂಕಗಳನ್ನು ತಗೊಂಡ್ರೆ ಸಾಕು ಪಾಸ್ ಅಂತ ಹೇಳಿ ಹೆಚ್ಚಿಗೆ ಬರಿಬೇಕನ್ನೋ ಇಂಟೆನ್ಷನ್ ಇದ್ದು ಮಗು ಕೂಡ ಬರಲಾರ್ದು ಬರ್ತಕ್ಕಂಥ ಪರಿಸ್ಥಿತಿ. ಅಂದ್ರೆ ಆ ಮಗುವಿನಲ್ಲಿ ಅಂಕಗಳಿಗಿಂತಲೂ ಏನೊಂದು ತಲೆನಲ್ಲಿ ಸ್ಕಿಲ್, ತನ್ನ ಒಂದು ವೈಯಕ್ತಿಕ ವಿಚಾರಕ್ಕೆ ಹೊಂದುವಂತ ತಂತ್ರಜ್ಞಾನನ ಬಳಸ್ಕೊಂಡು ಆ ಒಂದು ತನ್ನ ಕೆರಿಯರ್ ಹುಡುಕುವಂತ ಕಲೆ ಇತ್ತಂದ್ರೆ ಅದು ಅವನಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ಒಂದು ದಾರಿ ಹುಡುಕಿ ಕೊಡ್ಬೋದು ಅನ್ನುವಂತ ಒಂದು ವಿಚಾರ ಹೇಳಿದ್ದಾರೆ. ಹಾಗಾಗಿ ಏನು ಈ AI ವರ್ಡ್ ಅಲ್ಲಿ ಈಗಾಗಲೇ ನಮ್ಮ ಕೇಂಬ್ರಿಡ್ಜ್ ರಂಗಸ್ವಾಮಿ ಸರ್ ಹೇಳಿದ್ರು, ಅದು ಕೂಡ ನಾವು AI ಕೋರ್ಸ್ ಇಟ್ಕೊಂಡ್ರು ಕೂಡ ಕಲಾ ವಿಭಾಗದ ಮಕ್ಕಳಿಗೆ ಕೂಡ ಅಲ್ಲಿ ಸ್ವಾಗತ ಇದೆ. ಅವ್ರಿಗೆ ಕೂಡ ಯಾವ ರೀತಿಯಲ್ಲಿ ಅವರ ಸ್ಕಿಲ್ ಬೇಸ್ಡ್ ಒಂದು ನಾವು ವಿಚಾರಗಳನ್ನ ಮಾಡ್ಬೋದು ಅನ್ನುವಂಥದ್ದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸಾಕಷ್ಟು ಇನ್ಸ್ಟಿಟ್ಯೂಟ್ಸ್ ಕೇಂಬ್ರಿಡ್ಜ್ ತರ ಕಲಾ ವಿಭಾಗ ವಿದ್ಯಾರ್ಥಿಗಳಿಗೆ ಕ್ಯಾರಿಯರ್ ಬಗ್ಗೆ ಗ್ರೌಂಡ್ಸ್ ಅನ್ನ ಹೇಳ್ಕೊಡ್ತಕ್ಕಂಥ ಇನ್ಸ್ಟಿಟ್ಯೂಟ್ ಇದ್ದಾವೆ, ಗೊತ್ತು. ಆದ್ರೆ ನಾವು ಪ್ರಿನ್ಸಿಪಾಲ್ ಉಪನ್ಯಾಸಕರಾದವರು ಹೇಳಿದಂಗೆ ನಮ್ಮ ಭಾಗದ ಮಕ್ಕಳ ಮೆಂಟಾಲಿಟಿಗೂ ಮತ್ತು ಉಡುಪಿ ಮಂಗಳೂರು ಮೆಂಟಾಲಿಟಿಗೂ ಅಂತಂದ್ರೆ, ಸೊ ನಾವು ಬಯಾಲಜಿ ಉಪನ್ಯಾಸಕನಾಗಿ ನಾನು ಹೇಳುವಂಥದ್ದು ಎಲ್ಲರಿಗೂ ಬರೆಯಿರ್ತದೆ. ಪಾರಿಸಾರಿಕ ವಿಚಾರಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡವರು ಸೊ ಪಾರಿಸಾರಿಕವಾಗಿ ತಮ್ಮ ಭಾಗದಲ್ಲಿನೇ ಏನಂತಂದ್ರೆ ತಮ್ಮ ಫ್ಯೂಚರ್ ನೋಡಿಕೊಂಡ್ರೆ ಸರಳ ಆಗ್ತದೆ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ದೇಶದಲ್ಲಿ ನಾವು ಜೀವನ ಮಾಡ್ಲಿಕ್ಕೆ ಬೇರೆ ಅಮೆರಿಕದಲ್ಲೇ ಇರಬೇಕು, ಇಂಗ್ಲೆಂಡ್ ಅಲ್ಲೇ ಇರಬೇಕು, ಜಪಾನ್ ಅಲ್ಲೇ ಇರಬೇಕು ಅಂತಂದ್ರೆ ಇಟ್ಸ್ ಮ್ಯಾನ್ ಮೇಡ್ ಇದೆ, ನಾಟ್ ಎ ನ್ಯಾಚುರಲ್ ಆಕ್ಟಿವಿಟಿ. ಹಾಗಾಗಿ ಈ ತರದ ನಾವು ಸ್ಕೋಪ್ ಕೊಟ್ಟರೆ ಮಕ್ಕಳಿಗೆ ಈಗಾಗಲೇ ಸರ್ಕಾರ ಕೂಡ ಸುಮಾರು ನಮ್ಮ ಯಾವುದು ಇಲಾಖೆ ಎಂಪ್ಲಾಯ್ಮೆಂಟ್ ಇಲಾಖೆಯಲ್ಲಿ ಕೂಡ ಕೌಶಲ್ಯಾಭಿವೃದ್ಧಿ ಇಲಾಖೆ ಕೂಡ ಈ ಒಂದು ಸರ್ಕಾರ ಏನಂತ ಬಹಳಷ್ಟು ಒತ್ತಾಯ ಮಾಡಿ ಮಕ್ಕಳಿಗೆ NSQF ನ್ಯಾಷನಲ್ ಸ್ಕಿಲ್ ಫ್ರೇಮ್ವರ್ಕ್ ಫೌಂಡೇಶನ್ ಅಂತ ಒಂದೇನು ವರ್ಕ್ ಮಾಡ್ತೀವಿ. ಅದರ ಮೂಲಕನೇ 10ನೇ ಮಗು ಇರಲಿ PUC ಮಗು ಇರಲಿ ಅವರಿಗೆ ಸರಿಯಾದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಅಂದ್ರೆ ನಾವು ಅವನ ಒಂದು ಇದನ್ನ ಗುರುತಿಸ್ಕೋಬೇಕು. ಆ ಮಗುವಿಂದು ಅದು ನಾವೇನ್ ಮಾಡ್ತೀವಿ, ನೌಕರನ್ನೇ ಮಾಡಬೇಕು, ಸರ್ಕಾರ ಸೆಕ್ಟರ್ಗೆ ಸೇರಬೇಕು, ಇಂಥ ಒಂದೇನು ಜಿಡ್ಡಿದೆ ಇಂಜಿನಿಯರಿಂಗ್ ನಮ್ಮ ಭಾಗದಲ್ಲಿ ಅದು ಹೋಗ್ಬೇಕು. ಅದಕ್ಕೆ ಆ ಮಗುವಿಗೆ ತಿಳಿದಿದ್ರೆ ಮಾರ್ಗದರ್ಶನ ಮಾಡ್ಬೇಕು. ಯಾರು ಮಾಡ್ಬೇಕು? ಟೀಚರ್ ಮಾಡ್ಬೇಕಿಲ್ಲ, ಪಾಲಕರು ಮಾಡ್ಬೇಕು, ಅಥವಾ ಸಮಾಜದಲ್ಲಿ ಅಂತ ವಿಚಾರಗಳನ್ನ ಹೆಚ್ಚಿಗೆ ತಿಳ್ಕೊಂಡು ಅನುಭವದ ಮೇಲೆ ಇದ್ದಂಥ ವ್ಯಕ್ತಿಗಳು ಅದಕ್ಕೆ ಸರಿಯಾಗಿ ಮಾಡಿರುತ್ತೆ ಅಂತ ನಮ್ಮ ಕೇಂಬ್ರಿಡ್ಜ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಅವರು ಕೂಡ ಇದಕ್ಕೆ ಕೋಆಪರೇಟ್ ಮಾಡ್ಕೊಂಡು ಹೇಳಿದ್ದಾರೆ. ಹೆಲ್ಪ್ ಆಫ್ ಸಚ್ ಇನ್ಸ್ಟಿಟ್ಯೂಟ್ಸ್. ಸೊ ನೀವು ಬರೀ ಪ್ರಶ್ನೆ ಮಾಡೋದಕ್ಕಿಂತ ನೀವು ಸಾವಿರಾರು ವಿದ್ಯಾರ್ಥಿಗಳನ್ನ ಬೆಳೆಸಿದವರು, ಬುದ್ಧಿ ಕಲಿಸಿದವರು, ಸೊ ನೀವು ಕೂಡ ಸಾಕಷ್ಟು ಸಲಹೆ ಸೂಚನೆಗಳನ್ನ ಕೊಡಬಹುದು. ಬಿಕಾಸ್ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ವಿದ್ಯಾರ್ಥಿಗಳ ಮುಂದೆ ಏನ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ. ಸರ್ ನೀವೇನ್ ಹೇಳ್ತೀರಿ ಅಂದ್ರೆ ಈಗ ಆಫ್ಟರ್ PUC ಏನ್ ಮಾಡಿದ್ರೆ ಒಳ್ಳೇದು, ಅದರಲ್ಲೂ ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಸ್ಟೂಡೆಂಟ್ಸ್ ಏನ್ ಮಾಡಿದ್ರೆ ಒಳ್ಳೇದು, ನಿಮ್ಗೆ ಯಾವ ಒಂದು ವಿಭಾಗದಲ್ಲಿ ಇಂಟ್ರೆಸ್ಟ್ ಇದೆಯೋ ಅದರ ಬಗ್ಗೆ ಮಾತಾಡ್ಬೋದು. ನಮಸ್ತೆ ಎಲ್ರಿಗೂ. ಇಲ್ಲಿ AI ಅನ್ನೋದ್ರ ಬಗ್ಗೆ ಮೀಟ್ ಇದೆ, ಪ್ರಿನ್ಸಿಪಲ್ ಮೀಟ್ ಅಂತ ಮಾಡಿದ್ವಿ. ಈಗ PUC ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಯಾವ್ದಕ್ಕೆ ಜಾಯಿನ್ ಆಗಬೇಕು, ಯಾವ್ದಕ್ಕೆ ಜಾಯಿನ್ ಆದ್ರೆ ಏನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ತರ ಮಾಡ್ತಿದ್ವಿ, ಕಾರ್ಯಾಗಾರ. ಇಲ್ಲಿ AI ಮುಗಿಸಿದ್ರೆ ಏನ್ ಜಾಬ್ ಸಿಗುತ್ತೆ ಅನ್ನೋದು ಕ್ಲಿಯರೆನ್ಸ್ ಬೇಕು ನಿಮಗೆ. ಬಂದ್ರೆ ಎಲ್ಲ ಪ್ರಿನ್ಸಿಪಲ್ ಅಂತ ಕ್ವಶನ್ ಇದೆ. AI ಮುಗಿಸಿದ್ರೆ AI ಕೋರ್ಸ್ ಏನಿದೆ, ಎಷ್ಟು ವರ್ಷ ಕೋರ್ಸ್ ಇರುತ್ತೆ, AI ಯಾವ ತರ ಕೋರ್ಸ್ ಅದು, AI ಇಂದ ಏನ್ ಕಲಿಯಕ್ಕಾಗುತ್ತೆ, AI ಅದ್ರಲ್ಲಿ ಏನು ಕಂಟೆಂಟ್ ಇದೆ, ಆ ಕಂಟೆಂಟ್ ಅನ್ನ ಯಾವ ಅರ್ಥದಲ್ಲಿ ನಾವು ಮಾಹಿತಿ ತಗೋಬಹುದು ವಿದ್ಯಾರ್ಥಿಗಳಿಗೆ ನಾವು ಕನ್ವಿನ್ಸ್ ಮಾಡ್ಬೇಕಲ್ಲ. ನಾನು AI ಕೋರ್ಸ್ಗೆ ಇಂಜಿನಿಯರಿಂಗ್ ಇದೆಯೋ ಅಥವಾ ಡಿಪ್ಲೊಮಾ ಕೋರ್ಸ್ ಇದೆಯೋ ಅಥವಾ ಯಾವ ತರ ಕೋರ್ಸ್ ಇದೆ, ಎಷ್ಟು ವರ್ಷ ಕೋರ್ಸ್ ಇದೆ, ಎಷ್ಟು ವರ್ಷ ಮುಗಿಸಿದ ಮೇಲೆ ಆ ವಿದ್ಯಾರ್ಥಿಗೆ ಯಾವ ತರ ಜಾಬ್ ಸಿಗುತ್ತೆ.
ನನಗೆ ಗೊತ್ತಿರೋ ಮಟ್ಟಿಗೆ ಈಗ ಏನು ಕಂಟೆಂಟ್ ಇದೆ AI, ಈಗೇನು ಕಂಪ್ಯೂಟರ್ ಬೇಸ್ಡ್ ಜಗತ್ತು ನಡೀತಾ ಇದೆ, ಫ್ಯೂಚರ್ ಅಲ್ಲಿ AI ಜಗತ್ತು ನಡೆಯುತ್ತೆ. ಇನ್ನು 5 ವರ್ಷದಲ್ಲಿ ಇವೆಲ್ಲ ಕಂಪ್ಯೂಟರ್ ವ್ಯಾನಿಷ್ ಆಗಿ ಆಲ್ಮೋಸ್ಟ್ ಜೀರೋ, ಎಲ್ಲ ಕಾರ್ಪೊರೇಟ್ ಕಂಪನಿಗಳೆಲ್ಲ ಇದನ್ನೇ ಅಡಾಪ್ಟ್ ಮಾಡ್ಕೊತಾರೆ. ಬಟ್ ಅಲ್ಲಿ ಯಾವ ತರ ಜಾಬ್ ಅಥವಾ ಯಾವ ತರ ಇರುತ್ತೆ, ಯಾವ ತರ ಕೋರ್ಸ್ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ವಿ ಕ್ಯಾನ್ ಗೈಡ್ ಸ್ಟೂಡೆಂಟ್ಸ್. ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಗೈಡ್ ಮಾಡೋದಕ್ಕೆ ಸ್ವಲ್ಪ ಮಾಹಿತಿ ಸಿಗುತ್ತೆ ಅನ್ನೋದು ನನ್ನ ಖುಷಿ. ಫಸ್ಟ್ ಏನಾಗುತ್ತೆ ಅಂದ್ರೆ ಫಸ್ಟ್ ಕಂಪ್ಯೂಟರ್ ಸೈನ್ಸ್ ಇತ್ತು, ಆಯ್ತಾ. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಾವು ಪ್ರೋಗ್ರಾಮಿಂಗ್ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಪ್ರೋಗ್ರಾಮಿಂಗ್ ನ ಓವರ್ಕಮ್ ಮಾಡೋಕ್ಕೋಸ್ಕರ ಡಿಕೋಡಿಂಗ್ ಏನಿದೆ, ಡಿಕೋಡಿಂಗ್ ಬಂದು ANML ಅಂತಾರೆ, ಆಯ್ತಾ. ಪ್ರೋಗ್ರಾಮಿಂಗ್ ರಿಪ್ಲೇಸ್ ಮಾಡಿದ್ರು ಡಿಕೋಡಿಂಗ್ ಅಷ್ಟೇ, ಆಯ್ತಾ. ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಬರುತ್ತೆ 4 ವರ್ಷ ಆದ್ಮೇಲೆ, ಅವಾಗ ವಿ ವಿಲ್ ಕಾನ್ಸಂಟ್ರೇಟ್ ಆನ್ ದಟ್ ಪ್ರೋಸೆಸ್. ANML ಏನಂತಂದ್ರೆ ಇಟ್ ಇಸ್ ಇಂಪ್ರೂವ್ಡ್ ವರ್ಷನ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಷ್ಟೇ ಸರ್. ಓಕೆ, ಅದು ಸೇಮ್ 4 ವರ್ಷ ಕೋರ್ಸ್ ಇದೆ, ಆಯ್ತಾ. ಇವಾಗ ಬೂಮಿಂಗ್ ಅಲ್ಲಿ ಇದೆ. ಇನ್ನು 4 ವರ್ಷ ಆದ್ಮೇಲೆ ಇನ್ನೊಂದು ಯಾವ್ದೋ ಕೋರ್ಸ್ ಸಾಫ್ಟ್ವೇರ್ ಅಥವಾ ಇನ್ನೊಂದು, ಅದಕ್ಕೋಸ್ಕರ ಏನಂತಂದ್ರೆ ಕೋರ್ ಬ್ರಾಂಚ್ ಒಂದು ಕಂಪ್ಯೂಟರ್ ಸೈನ್ಸ್ ಇದೆ. ಕಂಪ್ಯೂಟರ್ ಸೈನ್ಸ್ ಓದಿದ್ರೆ ಎಲ್ಲಾ ಸಬ್ಜೆಕ್ಟ್ ಕವರ್ ಆಗುತ್ತೆ. ಅಪ್ ಟು ಡಿಸ್ಟೆನ್ಸ್ ಅಂತ ಸೇಮ್ ಸಬ್ಜೆಕ್ಟ್ ಇರುತ್ತೆ. 5th ಇಂದ 8th ತನಕ ಏನಾಗುತ್ತೆ ಅಂತಂದ್ರೆ ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್ ಎಲ್ಲ ಸ್ವಲ್ಪ ರಿಪ್ಲೇಸ್ ಮಾಡ್ತಾರೆ ಕೋಡಿಂಗ್ ಇಂದ. ಕೋಡಿಂಗ್ ಏನಪ್ಪಾ ಅಂದ್ರೆ ಸ್ವಲ್ಪ ಯೂಸರ್ ಫ್ರೆಂಡ್ಲಿ, ವಿಲ್ ಕಂಪೇರ್ ಟು ಪ್ರೋಗ್ರಾಮಿಂಗ್ ಮಾಡಕ್ ಹೋದ್ರೆ ಕೋಡಿಂಗ್ ಒಂದು ಸ್ವಲ್ಪ ಈಸಿ ಫ್ರೆಂಡ್ಲಿ ಇರುತ್ತೆ. ಅದಕ್ಕೋಸ್ಕರ ಮಾಡ್ತಾರೆ ಏನಾಗ್ತಾ ಇದೆ ಅಂತಂದ್ರೆ ಈಗ ನಾವು ANML ಮೇಲೆ ಮತ್ತೆ ಡೇಟಾ ಸೈನ್ಸ್ ಮತ್ತು IoT ಮೇಲೆ ಹೋಗ್ತಾ ಇದ್ದಾರೆ, ಅಪ್ಲಿಕೇಶನ್ ಓರಿಯೆಂಟೆಡ್ ಅಷ್ಟೇ. ಓಕೆ, ಇದಕ್ಕೆಲ್ಲ ಕೋರ್ ಬಂದು ಕಂಪ್ಯೂಟರ್ ಸೈನ್ಸ್ ಏನಿದೆ. ಕಂಪ್ಯೂಟರ್ ಸೈನ್ಸ್ ಓದಿದ್ರೆ ಎಲ್ಲಾದ್ರೂ ಕವರ್ ಆಗುತ್ತೆ. 4 ವರ್ಷ 8 ವರ್ಷ ಆದ್ಮೇಲೆ ಅಕಸ್ಮಾತ್ ಕೋರಲ್ಲೇ ಇದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಬೆನಿಫಿಟ್ ಇರುತ್ತೆ, ಯಾವ್ದಕ್ಕೆ ಬೇಕಾದ್ರೂ ಸ್ವಿಚ್ ಓವರ್ ಆಗ್ಬೋದು. ANML ಇದ್ರೆ ಏನಾಗುತ್ತೆ ಅಂತಂದ್ರೆ ಇಟ್ ಇಸ್ ಯೂನಿ ಡೈರೆಕ್ಷನ್, CSC ಬಂದು ಇಟ್ ಇಸ್ ಬೈ ಡೈರೆಕ್ಷನ್ ಅಷ್ಟೇ. ಇವಾಗ ಏನ್ ಮಾಡ್ತೀವಿ ನಾವು, ಯಾವ್ದಾದ್ರು ಟ್ರೆಂಡಿಂಗ್ ಅಂತಂದ್ರೆ ಫಾಲೋ ಅದೇ ಫಾಲೋ ಮಾಡ್ತೀವಿ ಅಷ್ಟೇ ಸರ್. ANML ಕೋರ್ಸ್ ಬಂದು ಅದು 4 ವರ್ಷ ಕೋರ್ಸ್ ಇದೆ. ಓಕೆ, ಈಗ CS, ANML, ಡೇಟಾ ಸೈನ್ಸ್, IoT ಈ 4 ಈಕ್ವಲ್ ಆಪರ್ಚುನಿಟಿ ಕೊಡ್ತಾರೆ ಪ್ಲೇಸ್ಮೆಂಟ್ಸ್. ಓಕೆ, ಅಲ್ಲಿ ಯಾವ ತರ ಸ್ಕಿಲ್ ಬೇಸ್ ಪ್ರೆಸೆಂಟ್ ಮಾಡ್ತಾರೆ, ಅದ್ರ ಮೇಲೆ ಜಾಬ್ ಆಪರ್ಚುನಿಟಿ ಬರುತ್ತೆ ಅಷ್ಟೇ ಸರ್. ನಾಟ್ ಓನ್ಲಿ ಸೈನ್ಸ್ ಅಷ್ಟೇ ಅಲ್ಲ, ಅಂದ್ರೆ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು. ಸೊ ಅಂತ ವಿದ್ಯಾರ್ಥಿಗಳಿಗೆ ನೀವು ಏನು ಅಂದ್ರೆ ಈ AI ಹೊರತುಪಡಿಸಿ ಬೇರೆ ಏನನ್ನ ಮಾಡಬಹುದು ಅಂತ ಸಲಹೆ ಕೊಡ್ತೀವಿ. ಸರ್ ನಮಸ್ಕಾರ. ಇದು ಇವತ್ತು ಇದಕ್ಕಿಂತ ಮುಂಚೆ ಡಿಸ್ಕಷನ್ ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಒಂದು ಕೋರ್ಸ್ ಆಗಿರುತ್ತೆ AI ಮತ್ತು ML ಆಗಿರ್ಬೋದು. ಸೊ ವಾಟ್ ಹೌ ಸ್ಟೂಡೆಂಟ್ಸ್ ಆಫ್ ಸೆಕೆಂಡ್ PUC ಕ್ಯಾನ್ ಗೋ ವಿತ್ AI ಇನ್ AI ಜಗತ್ತಲ್ಲಿ ನೆಕ್ಸ್ಟ್ ಅವ್ರು ಏನ್ ತಗೋಬೇಕನ್ನೋ ವಿಚಾರದಲ್ಲಿ ನಮ್ಗೆ ಗೊತ್ತಿರೋದು ಏನಪ್ಪಾ ಅಂತಂದ್ರೆ ಸೈನ್ಸ್ ಆಗ್ಲಿ, ಕಾಮರ್ಸ್ ಆಗ್ಲಿ, ಆರ್ಟ್ಸ್ ಆಗ್ಲಿ, ಅದು ಯಾವುದೇ ತಗೊಂಡ್ರೆ AI ಇಸ್ ಒನ್ ಆಫ್ ದ ಸ್ಕಿಲ್. ಅದೇನು ಇದಂತ ಕೋರ್ಸ್ ಅದು. ಇವತ್ತು ನಾವು ಮೆಡಿಕಲ್ ಅಲ್ಲಿ ಹೋದ್ರು ಕೂಡ AI ಬರುತ್ತೆ, ಕಾಮರ್ಸ್ ಅಲ್ಲಿ ಹೋದ್ರು AI ಬರುತ್ತೆ, ಆಮೇಲೆ ನಾವು ಇವತ್ತು ಪಾಲಿಟಿಕಲ್ ಸೈನ್ಸ್ ಅಲ್ಲಿ ಹೋಗ್ಲಿ, ಇನ್ನೊಂದ್ರಲ್ಲಿ ಹೋಗ್ಲಿ, ಎಲ್ಲಾದ್ರೂ AI ಅಂತ ಒಂದು ಗ್ರೂಪ್ ಬರುತ್ತೆ. ಹೆಂಗಪ್ಪ ಅಂತಂದ್ರೆ ಇದು ದೊಡ್ಡ ಯೋಚನೆ ಮಾಡುವಂತ ವಿಷಯ ಅಲ್ಲ. 1980s ಅಲ್ಲಿ ಯಾರಿಗೆ ಕಂಪ್ಯೂಟರ್ ಬರ್ತಿರ್ಲಿಲ್ಲ ಅವನಿಗೆ ಜಾಬ್ ಇರಲಿಲ್ಲ 1990s ಅಲ್ಲಿ. ಇವಾಗಿನ ಕಾಲದಲ್ಲಿ ಯಾರಿಗೆ AI ಬಗ್ಗೆ ನಾಲೆಜ್ ಇರಲ್ಲ ಅವನಿಗೆ ಜಾಬ್ ಇರಲ್ಲ. ಅಷ್ಟು ಸಿಂಪಲ್ ಅಷ್ಟೇ. ಇವತ್ತೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ, ಮೊನ್ನೆ ಈಗ ನಮ್ಮ ಹತ್ರ ಆಲ್ ಟಿಕೆಟ್ಸ್ ನಡೀತಿರುವಾಗ ನನ್ನ ಹತ್ರ ಇದ್ದಂತ ಕಲ್ತಿಗೆ ಕಂಪ್ಯೂಟರ್ ನಾಲೆಜ್ ಇರಲಿಲ್ಲ. ಸೊ ಪ್ರಿಂಟ್ ಔಟ್ ತಗೊಂಡು ಎಲ್ಲರ ಹೆಸರು, ಸ್ಯಾಟ್ಸ್ ನಂಬರು, ತಂದೆ ಹೆಸರು ಅವೆಲ್ಲ ಬರೋದಕ್ಕೆ she took a time of around 4 hours or 5 hours just to generate 300 all ticket. ಗೊತ್ತಿದಂತ AI ಅಲ್ಲಿ ಚಾಟ್ GPT ಅಲ್ಲಿ ತಗೊಂಡು ನಾವೇನ್ ಮಾಡ್ತೀವಿ, ಒಂದ್ ಕಡೆ ನಾವು ನೇಮ್ಸ್ ಹಾಕ್ತಿವಿ, ಒಂದ್ ಕಡೆ ಫಾದರ್ ನೇಮ್ ಹಾಕ್ತಿವಿ, ಒಂದ್ ಕಡೆ ಸ್ಯಾಟ್ಸ್ ನಂಬರ್ ಹಾಕ್ತಿವಿ, ಜನರೇಟ್ ಆಫ್ ಆಲ್ ಟಿಕೆಟ್ ಅಂತ ಹೊಡೆದು ನಮ್ಗೆ 10 ನಿಮಿಷದಲ್ಲಿ ಸಿಗುತ್ತೆ. ಆಸ್ ಸಿಂಪಲ್ ಅಸ್. AI ಅಂದ್ರೆ ಒಂದು ದೊಡ್ಡದಾಗಿ ಒಂದು ಏನೂ ಇಲ್ಲ, ಇದರಿಂದ ನಮ್ ಜಾಬ್ಸ್ ಹೋಗ್ತಾವ ಅನ್ನೋ ವಿಚಾರನೂ ಇಲ್ಲ. ಆಮೇಲೆ ಬರೋ ದಿನಗಳಲ್ಲಿ AI ಇಸ್ ಜಸ್ಟ್ ಅ ಸ್ಕಿಲ್. ಈಗ ನಾವೀಗ ಕಂಪ್ಯೂಟರ್ ಸೈನ್ಸ್ ಅಲ್ಲಿ AI ಕಲ್ತಿದ್ದೀವಿ, ನಾವು ಇಂಜಿನಿಯರಿಂಗ್ ಮಾಡ್ಕೊಂಡಿರೋದು ಮೆಕ್ಯಾನಿಕಲ್ ಅಲ್ಲಿ, ಈಗ ನಮ್ ಜಾಬ್ ಸಿಗುತ್ತಾ ಅನ್ನೋ ಒಂದು ಕ್ವಶನ್ ಗೆ ಆನ್ಸರ್ ಏನಪ್ಪಾ ಅಂದ್ರೆ ಮೆಕ್ಯಾನಿಕಲ್ ಟೂಲ್ಸ್ ಅಲ್ಲಿ ಕೂಡ AI ಅನ್ನೋ ಒಂದು ಇಂಪ್ಲಿಮೆಂಟೇಷನ್ ಇರುತ್ತೆ. ಆ AI ನಾವು ತಿಳ್ಕೊಂಡು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಯಾವ ತರ ಇಂಪ್ಲಿಮೆಂಟ್ ಮಾಡ್ತೀವಿ ಅದರಲ್ಲಿ ನಮ್ಗೆ ಜಾಬ್ ಸಿಗ್ತದೆ. ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ, ನಾನು ಬರೀ ಇಂಜಿನಿಯರಿಂಗ್ ಮುಗಿಸ್ಕೊಂಡಿದ್ದೀನಿ ವಿತೌಟ್ ನಾಲೆಜ್ ಆಫ್ AI, ಇನ್ನೊಬ್ಬನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅವ್ನು AI ನಾಲೆಜ್ ಕೂಡ ಇದೆ ಅಂತಂದ್ರೆ ಅವ್ನಿಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ನಮ್ ಜಾಬ್ ಸಿಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಇಷ್ಟು ಬಿಟ್ರೆ AI ML ಇಂದ ಏನು ದೊಡ್ಡ ವಿಷಯ ಅಂತ ಆಗುತ್ತದೆ ಏನಿಲ್ಲ. ದ ಓನ್ಲಿ ಥಿಂಗ್ ಆಸ್ ಆಫ್ ನೌ ಇಸ್ ಲೈಕ್ ಅಪ್ಗ್ರೇಡ್ ಯುವರ್ ಸೆಲ್ಫ್ ಟು ಸಸ್ಟೈನ್ ಇನ್ ದಿಸ್ ಇಂಡಸ್ಟ್ರಿ. To sustain in this industry, we require a knowledge of AI and ML. As it was in 2010 or 2002-3 ಅಲ್ಲಿ CS ಇಂದ boom ಅಲ್ಲಿ ಬಂದಿತ್ತು. ಅವಾಗಿನ ದಿನದಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ಬಿಟ್ರೆ ನನ್ನ ಲೈಫ್ ಸೆಟ್ಲ್ ಆಗುತ್ತಪ್ಪ ಅನ್ನಂಗಿತ್ತು. ಇವಾಗಿನ ನಾಲೆಜ್ ಅಲ್ಲಿ ಏನಪ್ಪಾ ಅಂದ್ರೆ ನನಗೆ AI ಚೆನ್ನಾಗಿ ಗೊತ್ತಿತ್ತ, ನನ್ನ ನಾಲೆಜ್ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ. ಇಷ್ಟು ವಿಷಯ ಬಿಟ್ರೆ PUC ಮುಗಿದಂತ ತಕ್ಷಣ ಅದೇ ನಮ್ಮ ಟ್ರೆಡಿಷನಲ್ ಕೋರ್ಸಸ್ ಅದೇ ಇರ್ತವೆ, ಅದೇ BSc ಇರುತ್ತೆ, ಅದೇ BCA ಇರುತ್ತೆ, ಅದೇ ಇಂಜಿನಿಯರಿಂಗ್ ಇರುತ್ತೆ, ಅದೇ ಫಾರ್ಮಸಿ ಇರುತ್ತೆ, ಅದೇ ಪ್ಯಾರಾಮೆಡಿಕಲ್ ಇರುತ್ತೆ, ಅದೇ ಎಲ್ಲ ಕೋರ್ಸಸ್ ಇರ್ತವೆ.
ಜೊತೆಗೆ ಎಐ ನ ಕಲ್ತ್ಕೊಂಡ್ರೆ ಮಾತ್ರ ನಾವು ಕಲ್ತಂತ ಕೋರ್ಸ್ ನ ಕರೆಕ್ಟ್ ಆಗಿ ಯಾವ ತರ ನಾವು ವರ್ಕ್ ಮಾಡ್ಬೋದು ಕಡಿಮೆ ಟೈಮ್ ಅಲ್ಲಿ ತಿಳಿಕೊಳ್ಳೋದೇ ಎಐ ಅಂತ ಇರುತ್ತೆ. ಅಷ್ಟು ಬಿಟ್ರೆ ಏನಿಲ್ಲ ಅಂತ ನನ್ಗೆ ಗೊತ್ತಿರೋ ವಿಚಾರ ಸರ್. ಅದು ಬಿಟ್ಟು ಏನಾದ್ರು ಇತ್ತಂದ್ರೆ ಟು ಗೇನ್ ಸಮ್ ಮೋರ್ ನಾಲೆಡ್ಜ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇನ್ನು ಈ ಆರ್ಟ್ಸ್ ವಿಚಾರಕ್ಕೆ ಬರೋಣ. ಸ್ವಲ್ಪ ಈ PUC ಹುಡುಗರಲ್ಲಿ ಆರ್ಟ್ಸ್ ಮಾಡಿದಂತವ್ರು ಮುಂದೆ ಏನಪ್ಪಾ, ಈಗ ಆರ್ಟ್ಸ್ ಮಾಡೋದಂತ ಸಂದರ್ಭದಲ್ಲಿ ಮುಂದೆ ಏನು ಇಲ್ವಲ್ಲ, ಏನ್ ಮಾಡೋದು ಅನ್ನೋ ನಿಟ್ಟಿನಲ್ಲಿ ಒಂದು ಚಿಂತಾಕ್ರಾಂತರಾಗಿರ್ತಾರೆ, ಆ ಗೊಂದಲದಲ್ಲಿ ಇರ್ತಾರೆ. ಸರ್, ಆರ್ಟ್ಸ್ ಬಗ್ಗೆ ಯಾರು ಮಾತಾಡ್ತೀರಿ? ಆರ್ಟ್ಸ್ ಹುಡುಗರು ನೆಕ್ಸ್ಟ್ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಯಾರು ಮಾತಾಡ್ತೀರಿ? PUC ಆರ್ಟ್ಸ್ ನಂತರ ಯಾವ ಕೋರ್ಸ್ ಮಾಡಿದ್ರೆ ಒಳ್ಳೇದು, ಯಾವ ಕೋರ್ಸ್ ಮಾಡಿದ್ರೆ ಜಾಬ್ ಈಸಿಯಾಗಿ ಸಿಗಬಹುದು? ಡಾಕ್ಟರ್ ವೀರೇಶ್ ಸದಗರ್ ಅಂತ, SRKS PU ಕಾಲೇಜ್ ಪ್ರಿನ್ಸಿಪಾಲ್. ನಮ್ಮಲ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ 3 ವಿಭಾಗದಲ್ಲಿ ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಆರ್ಟ್ಸ್ ಮುಗಿದ ಮೇಲೆ ನಮ್ಮ PUC ಮುಗಿದ ಮೇಲೆ BA ಯಾರು ರಾಯಚೂರು ಸೇರ್ತಲ್ಲ ಅವ್ರು ಏನ್ ಮಾಡ್ತಾರೆ, ಕಾನ್ಸಂಟ್ರೇಟ್ ಆನ್ KAS ಅಂಡ್ IAS ಎಲ್ಲಿ ಕೋಚಿಂಗ್ ಸಿಗ್ತಾ ಇದೆಯೋ ಆ ಕಡೆ ಹೋಗ್ತಾ ಇದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳು, ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ಧಾರವಾಡ, ಬೆಂಗಳೂರು, ಹುಬ್ಳಿ ಈ ಕಡೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ನಾವು BA ಜೊತೆಗೆ ಕಾಂಪಿಟೇಟಿವ್ ಕೋರ್ಸ್ ಜೊತೆಗೆ KAS IAS ಕೋಚಿಂಗ್ ಸಿಗ್ತದೆ ಸರ್, ಅಲ್ಲಿ ಹೋಗ್ತಾ ಇದ್ದೀವಿ. ಆ ಲೆವೆಲ್ ಅಲ್ಲಿ ನಾವು ನಮ್ಮ ರಾಯಚೂರಲ್ಲಿ ಡೆವಲಪ್ಮೆಂಟ್ ಏನಾದ್ರು ಮಾಡಿದಪ್ಪ ಅಂದ್ರೆ ಇವೆಲ್ಲ ಕಾಂಪಿಟೇಟಿವ್ ಕೋಚಿಂಗ್ ಇದ್ರೆ ಆ ಮಕ್ಕಳನ್ನ ಉಳಿಸ್ಕೋಬಹುದು. ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಅಂದ್ರೆ ವರ್ಷ ಬರ್ತಾರಲ್ಲ ಆಫ್ಟರ್ PUC ನೀನು ಎಲ್ಲಿ ಹೋಗ್ತಾ ಇದೆಯಪ್ಪ ಅಂತ ಕೇಳಿದ್ರೆ ಸರ್ ನಾನು ಬೇರೆ ಕಡೆ ಆಲ್ಮೋಸ್ಟ್ ಆಲ್ ಧಾರವಾಡ ಅಂತ ಇದ್ದಾರೆ, ಆಲ್ಮೋಸ್ಟ್ ಆಲ್ ಬೆಂಗಳೂರು ಅಂತ ಇದ್ದಾರೆ. ಮೇನ್ ರೀಸನ್ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಯಾವಾಗಿಂದ ತಯಾರಾಗಿ ಮಾಡ್ತೀವಿ ಸರ್ ಅಂತ ಇದ್ದಾರೆ. ಮಧ್ಯಾಹ್ನವರೆಗೆ BA ಕ್ಲಾಸ್ ಇರುತ್ತೆ, ಆಫ್ಟರ್ನೂನ್ ಎಲ್ಲ ನಾವು ಕೋಚಿಂಗ್ ಕ್ಲಾಸ್ ಹೋಗ್ತಾ ಇದ್ದೀವಿ ಸರ್ ಅಂತ ಇದ್ದಾರೆ. ಆ ಒಂದು ಟ್ರೆಂಡ್ ನಮ್ಮಲ್ಲಿ ಬೆಳವಣಿಗೆ ಆದ್ರೆ ನಮ್ಮ ಮಕ್ಕಳು ನಾವೆಲ್ಲ ಉಳಿಸ್ಕೋಬಹುದು. ಮೇನ್ ಎಲ್ಲರೂ ಕಾನ್ಸಂಟ್ರೇಟೆಡ್ ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋದ್ರಿಂದ ಆ ಮಕ್ಕಳಿಗೆ ಏನು ಕೂಡ ಇವಾಗ ಇಂಟ್ರೊಡ್ಯೂಸ್ ಆಗಿದೆ. ನಮ್ಮಲ್ಲಿ ಕೂಡ ಒಂದು ಸರ್ಟಿಫಿಕೇಟ್ ಕೋರ್ಸ್ ತಪ್ಪಬೇಕಂತ ಮಾಡಿದ್ವಿ ಸಲ. ಆ ಸರ್ಟಿಫಿಕೇಟ್ ಕೋರ್ಸ್ಗೆ ನಮ್ಮಲ್ಲಿ ಮಕ್ಕಳಿಗೆ ಕೇಳಿದಪ್ಪ ಎಲ್ಲರೂ ನಾನು ಸೇರ್ತೀನಿ ನೀ ಸೇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ PUC ಸಿಲೆಬಸ್ ಅಲ್ಲಿ ಇಲ್ಲ ಸರ್. ಆಕ್ಚುಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಲೆಬಸ್ ಆಡ್ ಆಗಿಲ್ಲ. ಬಟ್ ನಾವು ಈ ತರ ಏನಾದ್ರು ಒಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡೋದು ಕಂಡುಕೊಂಡಿದ್ದೇವೆ. ಅದಕ್ಕೆ ಏನಾದ್ರು ಗೈಡ್ಲೈನ್ಸ್ ಇದೆ ಸರ್? 3 months 6 months ಸರ್ಟಿಫಿಕೇಟ್ ಕೋರ್ಸ್. ಸೊ ಈ ಒಂದು AI ಕೋರ್ಸ್ಗೆ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಲಿಕ್ಕೆ ನಾವು ಇಲಾಖೆಯಲ್ಲಿ ವಿಚಾರಿಸ್ತೀವಿ. ಈಗಾಗಲೇ NSQF ಕೋರ್ಸ್ ಯಾವ ತರ ಕೊಟ್ಟಿದೆ ನಮಗೆ, ಹೈಸ್ಕೂಲಲ್ಲಿ ಎಲ್ಲಿ NSQF ಬಂದಿದೆ ಅದನ್ನು ಕಾಲೇಜ್ಗಳಿಗೆ ಕೂಡ ಕಂಟಿನ್ಯೂಷನ್ ಇದೆ, ಗವರ್ಮೆಂಟ್ ಕಾಲೇಜಸ್ ಮಾಡ್ತೀವಿ. ಸೊ ಈಗ ಸಂಯೋಜನೆಯಲ್ಲಿ AI ಕೋರ್ಸ್ ಏನಾದ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ, ಕಂಪ್ಯೂಟರ್ ಸೈನ್ಸ್ ಬಯಾಲಜಿ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಆ ಥರ ಡಿಮಾಂಡ್ ಕೂಡ ಈ ವರ್ಷ ಈಗ ನಾವು ಅಲ್ಲಿ ನಮ್ಮ ನಿರ್ದೇಶಕರು ಸಾಧ್ಯ ನಂತರ ಆ ವಿಚಾರನ ಜಾರಿಗೆ ತರಲಿಕ್ಕೆ ಪ್ರಯತ್ನ. AI ಜಗತ್ತಿನಲ್ಲಿ ಈಗ ತುಂಬಾ ಗೊಂದಲದಲ್ಲಿ ಇರ್ತಾರೆ, ದೊಡ್ಡವರೇ ಗೊಂದಲದಲ್ಲಿದ್ದಾರೆ, ಏನಪ್ಪ ಇಂಜಿನಿಯರ್ಸ್ ಆದವರು ಜಾಬ್ ಕಳ್ಕೊಳ್ತಾ ಇದಾರಲ್ಲ ಅನ್ನೋ ನಿಟ್ಟಿನಲ್ಲಿ. ಸೊ ಇದೆಲ್ಲದರ ನಡುವೆ ಈಗ ಆರ್ಟ್ಸ್, ಕಾಮರ್ಸ್ ಈ ವಿಚಾರಕ್ಕೆ ಬರೋದಾದ್ರೆ ಸರ್ ಏನ್ ಹೇಳ್ತೀರಿ ಅಂತಂದ್ರೆ, ಒಂದು ಆರ್ಟ್ಸ್ ಬಗ್ಗೆ ಆದ್ರೂ ಮಾತಾಡ್ಬೋದು, ಇಲ್ಲ ಅಂತಂದ್ರೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಆದ್ರೂ ನೀವು ಸಲಹೆ ಕೊಡಬಹುದು. ನಾನು ಬಸವರಾಜ ಚಂದ್ರಪ್ಪ ಪಲ್ಲೆ, ಪ್ರಿನ್ಸಿಪಲ್ ಪ್ರಮಾಣ PU ಕಾಲೇಜ್. ನಮ್ಮಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ಕೋರ್ಸ್ಗಳಿವೆ. ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ವಿದ್ಯಾರ್ಥಿಗಳ ಮನೋಭಾವನೆ ಏನಂದ್ರೆ, PUC ಸೈನ್ಸ್ ಮಾಡಬೇಕು, SSLC ಆದ ನಂತರ ಇಂಜಿನಿಯರ್ ಮಾಡಬೇಕು, ಜಾಬ್ ಮಾಡಬೇಕು, ಇದು ಒಂದೇ ಇದೆ. ಅದರಲ್ಲಿ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಆದಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ವಿದ್ಯಾರ್ಥಿಗಳ ಕಂಪ್ಯೂಟರ್ ಸೈನ್ಸ್ ಮಾಡೋಣ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೋಣ, ಎಲ್ಲಾದ್ರೂ ಜಾಬ್ ಗ್ಯಾರಂಟಿ ಅಂತ. ಜೀವನದಲ್ಲಿ ಇದು ಒಂದೇ ಹಾದಿ ಇಲ್ಲ. ಸೈನ್ಸ್ ಆದ ನಂತರ ಸುಮಾರು ಹಾದಿಗಳಿದ್ದಾವೆ, ವಿದ್ಯಾರ್ಥಿಗಳು ಆ ಹಾದಿಗಳನ್ನೇ ನೋಡೋದಿಲ್ಲ. BSc ಕೋರ್ಸ್ ಅಲ್ಲಿ ಸುಮಾರು ಕ್ರಿಮಿನಾಲಜಿ ಅಂತಿದೆ, ಜರ್ನಲಿಸಂ ಇದೆ, ಸಿರಿಕಲ್ಚರ್ ಇದೆ, ಹಾರ್ಟಿಕಲ್ಚರ್ ಇದೆ, ಸುಮಾರು 100 ರಿಂದ 120 ಕೋರ್ಸ್ಗಳಿದ್ದಾವೆ. ಆ ಕೋರ್ಸ್ಗಳ ಬಗ್ಗೆ ಅವ್ರು ವಿಚಾರಣೆ ಮಾಡೋದಿಲ್ಲ. ಅವ್ರ ತಲೆಯಲ್ಲಿ ಒಂದೇ ಒಂದು ಫೋಕಸ್ ಏನ್ ಓದಿರ್ತಾರಂದ್ರೆ, ನಾನು BE ಮಾಡಬೇಕು, BE ದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಬೇಕು, ಅಥವಾ ಅದು ಸಿಗದಿದ್ರೆ ಕಂಪ್ಯೂಟರ್ ಸೈನ್ಸ್. ಈಗಾಗಲೇ ಹೇಳಿದ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಕಂಪ್ಯೂಟರ್ ಸೈನ್ಸ್. ಇಟ್ ಇಸ್ ನೋ ಡೌಟ್, ಯಾಕೆ ಅದ್ರ ಮೇಲೆ ಇರೋದು. ಅಂದ್ರೆ ಜೀವನ ಅಂದ್ರೆ ಒಂದು ಕಂಪ್ಯೂಟರ್ ಸೈನ್ಸ್ ಮಾತ್ರ ಅಲ್ಲ, ಇನ್ನು ಸುಮಾರು ಹಾದಿಗಳಿದಾವೆ. ಹೀಗಾಗಿ PUC ವಿದ್ಯಾರ್ಥಿಗಳ ಹತ್ರ ನಾವು ಒಂದು ಕಳಕಳಿಯಿಂದ ಕೇಳ್ಕೊಳ್ತೇನೆ ಅಂದ್ರೆ, ಈ ಆಫ್ಟರ್ PUC ಅಂತ ನೀವು ವೆಬ್ಸೈಟ್ ದಲ್ಲಿ ಹೊಡೆದ್ರೆ, ಕೋರ್ಸ್ಗಳು ನೋಡಿದ್ರೆ ಸುಮಾರು ಕೋರ್ಸ್ಗಳು ಬರ್ತವೆ. ಅದರ ಬಗ್ಗೆ ವಿದ್ಯಾರ್ಥಿಗಳು ಗಮನ ಹರಿಸಬೇಕು, ಓದ್ಬೇಕು.
ಯಾವ್ದು ಮಾಡಿದ್ರೆ ಈ ನಿನ್ನ ಮುಂದಿನ ಯುಗದಲ್ಲಿ ನಾನು ಬದುಕಬಹುದು. ಯಾಕಂದ್ರೆ ಎಲ್ಲರೂ ಮಾಡೋದೇ ಮುಂದಿನ ಯುಗದಲ್ಲಿ ನಾವು ಯಾವ ರೀತಿ ಬದುಕಬೇಕನ್ನೋದಂತೆ ಒಂದೇ ಆಸೆ ಇರುತ್ತೆ. ಅದಕ್ಕಾಗಿ ಇದು ಒಂದೇ ಇಲ್ಲ, ಇನ್ನು ಸುಮಾರು ಕೋರ್ಸ್ಗಳ ದಯಮಾಡಿ ಎಲ್ಲ ನನ್ನ PUC ವಿದ್ಯಾರ್ಥಿಗಳಲ್ಲಿ ಬದುಕಳ್ತಾ ಇದ್ದರೆ, ನೀವು PUC ಮುಗಿದ ನಂತರ ನಾವು ಏನ್ ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನ ಹಾಕಿದ್ರೆ ಕಂಪ್ಯೂಟರ್ದಲ್ಲಿ ಗೂಗಲ್ ಇದರಲ್ಲಿ ಸುಮಾರು ಕೋರ್ಸ್ಗಳು ಬರ್ತಾವೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಮುಂದಿನ ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಬಹುದು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ನಮಸ್ಕಾರ.